ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ವೀಡಿಯೋಸ್ನ ಪ್ರಥಮವಾಗಿ ನೋಡ್ತಾ ಇದ್ದಾರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ಪ್ರಮುಖವಾದ ವಿಷಯಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಪ್ರಮುಖವಾದ ವಿಷಯ, ಒಬ್ಬ ವ್ಯಕ್ತಿಯ ವಿರುದ್ಧ ಚೆಕ್ ಬೌನ್ಸ್ ಕೇಸ್ ಮತ್ತು ರಿಕವರಿ ಕೇಸ್ ಎರಡನ್ನೂ ಸಹ ಹಾಕಬಹುದೇ, ಹಾಕಿದರೆ ಆ ಕೇಸ್ ಸ್ಟ್ಯಾಂಡ್ ಆಗುತ್ತಾ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೀವು ನಿಮ್ಮ ಟೈಮ್ಗೆ ಯಾರೋ ಒಬ್ಬ ವ್ಯಕ್ತಿಯಿಂದ ನೀವು ಸಾಲವನ್ನು ಪಡ್ಕೋತಿದ್ದೀರಾ ಅಂತ ಆದರೆ, ನಿಮ್ಗೆ ಗೊತ್ತಿರೋ ವ್ಯಕ್ತಿ ಆಗಲಿ ಅಥವಾ ಯಾರೋ ಒಬ್ಬ ವ್ಯಕ್ತಿ ಪರಿಚಯ ಆದಂಥ ವ್ಯಕ್ತಿಯಿಂದ ನೀವು ಏನೋ ಒಂದು ಸಾಲವನ್ನು ಪಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ, ಸಾಲದ ಭದ್ರತೆಗಾಗಿ ಕೆಲವೊಬ್ಬರು ಒಂದು ಪ್ರೊನೋಟನ್ನು ಬರ್ಸ್ಕೊಳ್ಳೋದಾಗಲಿ ಅಥವಾ ಚೆಕ್ಕನ್ನು ಪಡ್ಕೊಳ್ಳೋದಾಗಲಿ ಮಾಡ್ತಾರೆ ಸ್ನೇಹಿತರೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಒಂದು ಸಾಲವನ್ನು ಒಂದು 2 ಲಕ್ಷ ದುಡ್ಡು ಕೊಟ್ಟಿರ್ತಾನೆ ಅಂದ್ಕೊಳ್ಳಿ, ಆ 2 ಲಕ್ಷದ ಭದ್ರತೆಗೋಸ್ಕರ ಒಂದು ಪ್ರೊನೋಟನ್ನು ಬರ್ಸ್ಕೊಂಡಿರ್ತಾನೆ ಅಥವಾ ಲೋನ್ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾನೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಮಾರ್ಗೇಜನ್ನು ಮಾಡ್ಕೊಂಡಿರ್ತಾನೆ ಅಂದ್ಕೊಳ್ಳಿ, ಮತ್ತು ಅದ್ರ ಜೊತೆಗೆ ಒಂದು ಚೆಕ್ಕನ್ನು ಸಹ ತಗೊಂಡಿರ್ತಾನೆ. ಚೆಕ್ಕನ್ನು ಒಂದು ಸೆಕ್ಯೂರಿಟಿಗೋಸ್ಕರ ಅದನ್ನು ಸಹ ತಗೊಂಡಿರ್ತಾನೆ ಅಂದ್ಕೊಳ್ಳಿ. ನೀವು ಕರೆಕ್ಟ್ ಟೈಮ್ಗೆ ಸರಿಯಾದ ಸಂದರ್ಭದಲ್ಲಿ ಒಂದು ಬಡ್ಡಿಯನ್ನು ಕಟ್ಕೊಂಡು ಹೋದರೆ, ಸರಿಯಾದ ಸಂದರ್ಭದಲ್ಲಿ ಅವರ ಅಮೌಂಟನ್ನು ರಿಟರ್ನ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಬ್ಲಮ್ ಯಾವಾಗುತ್ತೆ ಅಂತೇಳಿದ್ರೆ, ನೀವು ಡಿಫಾಲ್ಟ್ ಆದಾಗ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಸರಿಯಾದ ರೀತಿಯಾಗಿ ಒಂದು ಅಮೌಂಟನ್ನು ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸರಿಯಾದ ರೀತಿಯಾಗಿ ಅವ್ರಿಗೆ ಬಡ್ಡಿಯನ್ನು ತಲುಪಿಸಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆದಾಗ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪ್ರೊನೋಟ್ ಇರುತ್ತೆ ಅವ್ರಿಗೆ, ಅವರು ನಿಮ್ಮ ವಿರುದ್ಧ ಒಂದು ಸಿವಿಲ್ ಕೇಸನ್ನು ಹಾಕ್ಬೋದು. ಸಿವಿಲ್ ಕೇಸನ್ನು ಹಾಕಿ ಫಸ್ಟು ನಿಮಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ಮೇಲೆ ಅದಕ್ಕೂ ಸಹ ನೀವು ಯಾವುದೇ ರೀತಿ ಪ್ರಕ್ರಿಯೆ ಮಾಡಿಲ್ಲ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸನ್ನು ಸಹ ದಾಖಲು ಮಾಡ್ತಾರೆ ಅಂತ ಹೇಳ್ಬೋದು. ಒಂದು ಸಿವಿಲ್ ಕೇಸ್ ಹಾಕ್ತಾರೆ, ಸಿವಿಲ್ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ಮೇಲೆ ಒಂದು ಸಿವಿಲ್ ಕೇಸನ್ನು ಫೈಲ್ ಮಾಡ್ತಾರೆ. ಸಿವಿಲ್ ಕೇಸನ್ನು ಫೈಲ್ ಮಾಡಿಬಿಟ್ಟು, ಈ ಥರ ಇಂಥ ದಿನಾಂಕದಂದು ನನ್ನಿಂದ 2 ಲಕ್ಷ ರೂಪಾಯಿ ಅಮೌಂಟನ್ನು ತಗೊಂಡಿದ್ದ, ಆ 2 ಲಕ್ಷ ರೂಪಾಯಿ ಅಮೌಂಟು ಇಂಥ ದಿನಾಂಕದಿಂದ ಇಂಥ ದಿನಾಂಕದವರೆಗೆ ಬಡ್ಡಿ ಎಲ್ಲ ಸೇರಿ ನನಗೆ 3 ಲಕ್ಷ ರೂಪಾಯಿ ಟೋಟಲ್ ಅಮೌಂಟ್ ಆಗಿದೆ. ಹಾಗಾಗಿ ಮಾನ್ಯ ನ್ಯಾಯಾಲಯ ನನಗೆ 3 ಲಕ್ಷ ರೂಪಾಯಿ ಅಮೌಂಟನ್ನು ಇವರಿಂದ ರಿಕವರಿ ಮಾಡಿಕೊಡಿ ಅಂತೇಳಿ ಒಂದು ಕೇಸನ್ನು ಹಾಕ್ಬೋದು. ನೀವು ಕೇಸನ್ನು ಹಾಕಾಯಿತು, ಸಿವಿಲ್ ಕೇಸ್ ಹಾಕಾಯಿತು. ನಂತರದಲ್ಲಿ ಅವ್ರದ್ದೊಂದು ಇನ್ನೂ ಒಂದು ಚೆಕ್ ಇರುತ್ತೆ, ನೀವು ಒಂದು ಚೆಕ್ ಕೊಟ್ಟಿರ್ತೀರ ಅವ್ರ ಜೊತೆ. ಹಾಗಾಗಿ ಆ ಚೆಕ್ಕನ್ನು ಸಹ ಒಂದು ಫಿಲ್ ಮಾಡಿ, ಬ್ಲ್ಯಾಂಕ್ ಚೆಕ್ ಕೊಟ್ಟಿರ್ತೀರ, ಅವ್ರು ನಿಮಗೆ 2 ಲಕ್ಷಕ್ಕೋ 3 ಲಕ್ಷಕ್ಕೋ 5 ಲಕ್ಷಕ್ಕೋ ಒಂದು ಫಿಲ್ ಮಾಡಿ ಬೌನ್ಸ್ ಮಾಡಿ ನಿಮ್ಮ ವಿರುದ್ಧ 138 ಆಫ್ ಎನ್ ಎ ಆ್ಯಕ್ಟ್ ಪ್ರಕಾರವಾಗಿ ಒಂದು ಕ್ರಿಮಿನಲ್ ಕೇಸನ್ನು ಸಹ ದಾಖಲು ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಸ್ನೇಹಿತರೆ, ಈಗ ಈ ಕಡೆ ಒಂದು ಸಿವಿಲ್ ನೇಚರ್ ಆಯಿತು, ಒಂದು ಕ್ರಿಮಿನಲ್ ನೇಚರ್ ಆಯಿತು. ಒಂದೇ ವ್ಯಕ್ತಿಯ ವಿರುದ್ಧ 2 ಪ್ರಕರಣವನ್ನು ದಾಖಲು ಮಾಡ್ಬೋದು. ದಾಖಲು ಮಾಡಲು ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನೀವು ಒಂದು ಸಿವಿಲ್ ಕೇಸನ್ನು ಹಾಕಿದ್ದೀರಾ, ಸಿವಿಲ್ ಕೇಸಲ್ಲಿ ನೀವು ಆ ವ್ಯಕ್ತಿಯ ವಿರುದ್ಧ ಕೇವಲ ನಿಮ್ಮ ಅಮೌಂಟನ್ನು ಕೇಳ್ಬೋದು. ಏನು ಸಾಲವಾಗಿ ನೀವು ಕೊಟ್ಟಿದ್ದೀರೋ ಅದರ ಬಡ್ಡಿ ಸಮೇತವಾಗಿ ನ್ಯಾಯಾಲಯಕ್ಕೆ ನನ್ನ ಅಮೌಂಟನ್ನು ರಿಕವರಿ ಮಾಡಿ ಕೊಡಿ ಈ ವ್ಯಕ್ತಿಯಿಂದ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿರ್ತೀರ, ಪ್ರೇಯರ್ನ ಕೇಳಿರ್ತೀರ, ಅದು ಸಿವಿಲ್ ನೇಚರ್ ಆಯಿತು. ಇನ್ನೊಂದು ಪ್ರಕರಣದ ಕ್ರಿಮಿನಲ್ ಕೇಸ್ ಹಾಕಿರ್ತಾರೆ, 138 ಆಫ್ ಎನ್ ಎ ಆ್ಯಕ್ಟ್ ಪ್ರಕಾರವಾಗಿ ಕೇಳೋದಾದರೆ, ಅಲ್ಲಿ ಅದು ಪ್ಯೂರ್ಲಿ ಕ್ರಿಮಿನಲ್ ನೇಚರ್ ಆಗಿರೋದ್ರಿಂದ ನೀವು ಆ ವ್ಯಕ್ತಿಗೆ ಒಂದು ಕ್ರಿಮಿನಲ್ ಪ್ರಕರಣವನ್ನು ಹೂಡಿ ಅವನಿಗೆ ಶಿಕ್ಷೆಯನ್ನು ಕೊಡಿಸಬಹುದು. ಅವನಿಗೆ ಒಂದು ಶಿಕ್ಷೆಯನ್ನು ಕೊಡಿಸೋಕ್ಕೋಸ್ಕರ ಒಂದು ಕ್ರಿಮಿನಲ್ ಕೇಸನ್ನು ಸಹ ಒಂದು ಫೈಲ್ ಮಾಡ್ಬೋದು. ನೀವು ಯಾವುದೋ ಎನ್ ಆ್ಯಕ್ಟ್ ಪ್ರಕಾರವಾಗಿ ಚೆಕ್ ಬೌನ್ಸ್ ಕೇಸನ್ನು ಸಹ ಹಾಕ್ಬೋದು. ನನ್ನ ವಿರುದ್ಧ 2 ಕೇಸ್ ಹಾಕ್ಕೊಂಡಿದ್ದಾರೆ, ಸಿವಿಲ್ಲು ಹಾಕಿದ್ದಾರೆ, ಕ್ರಿಮಿನಲ್ಲು ಹಾಕಿದ್ದಾರೆ, ನನಗೆ 2 ಕೇಸು ನಡೆಸೋಕ್ಕೆ ಬರೋಲ್ಲ, ಒಂದೇ ಅಮೌಂಟು 2 ಲಕ್ಷ ಕೊಡಬೇಕು, ನಾನು 2 ಲಕ್ಷಕ್ಕೆ ಈ ಕಡೆ ಒಂದು ಕೇಸು ಈ ಕಡೆ ಒಂದು ಕೇಸ್ ಹಾಕ್ಕೊಂಡಿದ್ರೆ ಅಂತ ನೀವು ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಿವಿಲ್ ನೇಚರ್ ಹಾಕಿರೋದು ರಿಕವರಿ ಅಮೌಂಟಿಗೆ, ಕ್ರಿಮಿನಲ್ ಕೇಸ್ ಹಾಕಿರೋದು ಪನಿಷ್ಮೆಂಟ್ ಕೊಡ್ಸೋಕೆ. ನಿಮಗೆ ನೀವು ತಪ್ಪು ಮಾಡಿದರೆ ನೀವು ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪನಿಷ್ಮೆಂಟ್ ಕೊಡ್ಸೋಕ್ಕೋಸ್ಕರ ಒಂದು ಕೇಸನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಬ್ಬ ವ್ಯಕ್ತಿಯ ವಿರುದ್ಧ 2 ಕೇಸನ್ನು ಸಹ ಹಾಕ್ಬೋದು. ಇದೇ ರೀತಿಯಾಗಿ ಒಂದು ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಇತ್ತೀಚಿನ ಒಂದು 6 ತಿಂಗಳ ಒಂದು ಜಡ್ಜ್ಮೆಂಟ್ ಆಗಿದೆ. ಆ ಜಡ್ಜ್ಮೆಂಟಲ್ಲೂ ಸಹ ಕ್ಲಿಯರಾಗಿ ಹೇಳಿದರೆ, ಏನಾಗಿತ್ತು ಅಂದರೆ ಜಡ್ಜ್ಮೆಂಟಲ್ಲಿ ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಸಿವಿಲ್ ಕೇಸು ರನ್ನಿಂಗಲ್ಲಿರುತ್ತೆ. ರನ್ನಿಂಗ್ ಇರೋ ಸಂದರ್ಭದಲ್ಲಿ ಆ ವ್ಯಕ್ತಿಯ ವಿರುದ್ಧ ಇನ್ನೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಎನ್ ಎ ಆ್ಯಕ್ಟನ್ನು ಫೈಲ್ ಮಾಡಿ, ಎನ್ ಎ ಆ್ಯಕ್ಟ್ ಸಮನ್ಸು ಸಹ ಬರುತ್ತೆ. ಸಮನ್ಸು ಬಂದ ಮೇಲೆ ಆ ವ್ಯಕ್ತಿ ಏನು ಮಾಡ್ತಾರೆ, ಕರ್ನಾಟಕ ಹೈಕೋರ್ಟ್ಗೆ ಒಂದು ಅಪೀಲನ್ನು ಹಾಕ್ಬಿಟ್ಟು ರಿಟ್ ಪಿಟಿಷನ್ ಹಾಕ್ಬಿಟ್ಟು, ಈ ಥರ ನನ್ನ ವಿರುದ್ಧ ಸಿವಿಲ್ ಕೇಸು ಹಾಕಿದ್ದಾರೆ, ಈಗ ಅದೇ ಟ್ರಾನ್ಸಾಕ್ಷನ್ ಅದೇ ಅಮೌಂಟಿಗೆ ಒಂದು ಕ್ರಿಮಿನಲ್ ಕೇಸನ್ನು ಹಾಕಿದ್ದಾರೆ, ಹಾಗಾಗಿ ಕ್ರಿಮಿನಲ್ ಕೇಸನ್ನು ವಜಾ ಮಾಡ್ಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ.
ಆದರೆ ಅರ್ಜಿಯು ರಿಜೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸಿವಿಲ್ ಕೇಸು ಹಾಕಿರೋದು ಕೇವಲ ಹಣದ ರಿಕವರಿಗಾಗಿ ಮಾತ್ರ, ಅದು ಸಿವಿಲ್ ಸ್ವರೂಪದ ಪ್ರಕರಣ ಆಗಿರುತ್ತೆ. ಕ್ರಿಮಿನಲ್ ಕೇಸು, ಚೆಕ್ ಬೌನ್ಸ್ ಕೇಸ್ ಹಾಕಿರೋದು ನೀನು ಮಾಡಿದಂಥ ತಪ್ಪಿಗೆ ಹಣ, ನೀನು ಚೆಕ್ಕನ್ನು ಕೊಟ್ಟು ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಮೇಂಟೈನ್ ಮಾಡದೆ ಚೆಕ್ ಬೌನ್ಸ್ ಮಾಡ್ಕೊಂಡಿರೋದು ಕಾರಣಕ್ಕಾಗಿ ನಿನ್ನ ವಿರುದ್ಧ ಕ್ರಿಮಿನಲ್ ಪ್ರಕರಣ ಹೂಡಿದ್ದಾರೆ. ಹಾಗಾಗಿ ನೀನು ಎರಡೂ ಕೇಸನ್ನು ನೀವು ನಡೆಸಬೇಕಾಗತ್ತೆ. ಎರಡೂ ಕೇಸನ್ನು ನೀವು ನಡೆಸಿ ನಿಮ್ಮ ತಪ್ಪಿಲ್ಲ ಅಂತ ಸಾಬೀತು ಮಾಡಿ ವಜಾ ಮಾಡಿಸ್ಕೋಬೇಕಾಗತ್ತೆ ಹೊರತು ಇದನ್ನು ಡಿಸ್ಮಿಸ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಆದೇಶನ ಮಾಡಿದ ಸ್ನೇಹಿತರೆ, ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಹಿಂದೆ. ಇದಿಷ್ಟು ಒಂದೇ ವ್ಯಕ್ತಿಯ ವಿರುದ್ಧ ಒಂದೇ ಟ್ರಾನ್ಸಾಕ್ಷನ್ಗೆ 2 ಸಿವಿಲ್ ಕೇಸು ಮತ್ತು ಕ್ರಿಮಿನಲ್ ಕೇಸು, ಚೆಕ್ ಬೌನ್ಸ್ ಕೇಸನ್ನು ಹಾಕ್ಬೋದಾ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.